ಮೈಸೂರಿನಲ್ಲಿ ಬೆಂಬಲಿಗರ ಪ್ರತಿಭಟನೆ ಅಂದ್ರೆ ತನ್ವೀರ್ ಸೇಠ್ ಬೆಂಬಲಿಗರ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಮೈಸೂರು ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ವೀರ್ ಸೇಠ್ ಸಚಿವರಾಗಬೇಕಾಗಿತ್ತು ಅನ್ನೋದು ಇವರ ಬಯಕೆ. ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಅಸಮಾಧಾನ ಸ್ಫೋಟ. 6 ಬಾರಿ MLA, ಸೀನಿಯರ್ ಮೋಸ್ಟ್ ಮುಸ್ಲಿಂ ಲೀಡರ್, ಆದರೂ ಅವಕಾಶ ಇಲ್ಲ. ನೋಡ್ತಾ ಇದ್ದೀರಾ, ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಪ್ರತಿಭಟನಾಕಾರರನ್ನ ಇವರೆಲ್ಲರೂ ಕೂಡ ತನ್ವೀರ್ ಸೇಠ್ ಬೆಂಬಲಿಗರು. ಅವ್ರು ಇಷ್ಟು ವರ್ಷ ನಮಗೆ ಮಿನಿಸ್ಟರ್ಗಿರಿ ತಪ್ತಾ ಇತ್ತು, ಅದಕ್ಕೆ ರೀಸನ್ ಇತ್ತು. ಯಾಕೆ ಸ್ವತಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರು ಮೈಸೂರು ಭಾಗದವರು, ವೆಂಕಟೇಶು, ಮಹದೇವಪ್ಪ ಇವ್ರನ್ನೆಲ್ಲ ಮಿನಿಸ್ಟರ್ ಮಾಡಿ ಮತ್ತೆ ಇವ್ರನ್ನ ಮಿನಿಸ್ಟರ್ ಮಾಡೋಕ್ಕಾಗಲ್ಲ ಮೈಸೂರು ಪ್ರಾತಿನಿಧ್ಯದ ವಿಚಾರದಲ್ಲಿ ಅನ್ನೋದು ಇತ್ತು. ಈ ಸಲ ಮುಸ್ಲಿಂ ಕೋಟಾ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು, ಅವಕಾಶ ಇತ್ತು. ಹೋದ್ವಾರ ತನಕ ಇವ್ರು ಆಗೋದು ಫಿಕ್ಸು ಅಂತಿದ್ರು. ಈ ಕೊನೆ ಮೂಮೆಂಟಲ್ಲಿ ಹಿಂಗೆ ಶಾಕ್ ಕೊಟ್ಟರೆ ಹೇಗೆ ಅನ್ನೋದು ಇವರೆಲ್ಲರ ಮಾತಾಗ್ತಾ ಇದೆ. ಇನ್ಯಾವಾಗ ಹಾಗಾದರೆ ಮಿನಿಸ್ಟರ್ ಮಾಡೋದು, ಎಷ್ಟು ಸಲ ಗೆಲ್ಲಬೇಕು, ಎಷ್ಟು ಸಲ ನಿಷ್ಠೆಯನ್ನು ತೋರಿಸ್ಬೇಕು ಅನ್ನೋದು ಕೂಡ ಪ್ರತಿಭಟನಾಕಾರರ ಆಕ್ರೋಶದ ಭಾಗ. ರಸ್ತೆ ಮೇಲೆ ಮಲಗಿ ತಮ್ಮ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವ ಬೆಂಬಲಿಗರು ಶಾಸಕ ಸ್ಥಾನಕ್ಕೂ ಇವ್ರು ರಾಜೀನಾಮೆ ಕೊಡ್ಬೇಕು. ತನ್ವೀರ್ ಸೇಠ್ ಅವ್ರು ಏನ್ ಮಾಡೋದು, ಶಾಸಕ ಸ್ಥಾನ ಇಟ್ಕೊಂಡು ಕೊಡ್ಲಿ ಅವ್ರು ರಾಜೀನಾಮೆ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರದಷ್ಟು ವಿರೋಧ ಮೈಸೂರಿನಿಂದ ಕಂಡು ಬರ್ತಾ ಇದೆ.